ಆ ಏನಾಯ್ತಂತ ಕಾಣೋಣ ನಮ್ಮ ರಂಗುಗೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ನಲ್ಲ ನನಗೆ. ಆ ನನ್ನ ಪ್ರೀತಿನೇ ಸುಳ್ಳಾಗೋಯ್ತಾ? ರಂಗು ರಂಗು ಮೋಸ ಮಾಡ್ಬಿಟ್ಟೆನು ರಂಗು ನನಗೆ. ನಾನು ಎಷ್ಟು ಪ್ರೀತಿಯಿಂದ ಬಿರಿಯಾನಿ ಎಲ್ಲ ಮಾಡ್ಕೊಂಡ್ ಬಂದಿದ್ದಲ್ಲ ರಂಗು. ಆ ಕಾಲ್ ಚೈನ್ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ ಏನೆಲ್ಲ ಹೇಳ್ಬಿಟ್ಟು ನಂಬಿಸ್ಬಿಟ್ಟಲ್ಲೋ ರಂಗು ನನಗೆ. ಆ ಏನ್ ಮಾಡೋದು? ನನಗೆ ಯಾಕ ಈ ನೇತ್ರಿ ಮೇಲೂ ಈ ಬಾನು ಮೇಲೂ ನನಗೆ ಯಾಕೆ ಅನುಮಾನ ಬರ್ತೈತಲ್ಲ. ಆ ಕಾಲ್ ಗೆಜ್ಜೆ ಹಂಗೆ ಹಿಂಗೆ ಅನ್ಕೊಂಡು ಆಡ್ ಬೇರೆ ಹೇಳ್ಕೊಂಡು ನನಗೆ ಆಡ್ಕೊಂಡು ಹೋದ್ರು. ಅದೇ ನನಗೆ ಅನುಮಾನ ಆಗ್ತೈತೆ. ಏನಾದ್ರೂ ಇವ್ರಿಗೆ ಗೊತ್ತಾಗ್ಬಿಟ್ಟು ಏನಾದ್ರು ಕಿತಾಪತಿ ಏನಾದ್ರು ಮಾಡಿದಾರ? ನನಗೆ ಯಾಕ ನಮ್ಮ ರಂಗು ಮೇಲೆ ಡೌಟ್ ಬರ್ತಿಲ್ಲ. ನಮ್ಮ ರಂಗು ನನಗೆ ಬಲು ಚೆನ್ನಾಗಿ ಪ್ರೀತಿ ಮಾಡ್ತಿದ್ದ. ರಂಗು ಏನಾಯ್ತು ರಂಗು ನಿನಗೆ? ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ಫೋನ್ ಮಾಡ್ತೀನಿ ಬಿಡ್ತೀನ ನಾನು. ಆ ಜೈನಾರ ಇರ್ಲಿ ಯಾರಾರ ಇರ್ಲಿ ಫೋನ್ ಮಾಡ್ತೀನಿ, ಎದ್ರಲ್ಲ. ನಾನು ಎದ್ರಲ್ಲಮ್ಮ, ನಾನು ಫೋನ್ ಮಾಡಿ ಮಾತಾಡಿಸ್ತೀನಿ. ನಾನು ಎದ್ರಲ್ಲ. ರಿಂಗ್ ಆಗ್ತೈತೆ, ಯಾಕೋ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ ನಮ್ಮ ರಂಗು. ಏನಾಯ್ತು? ಹಾಗೇನಾರು ಇದ್ದಿದ್ರೆ ನನ್ನ ಫೋನ್ ನಂಬರ್ ಬ್ಲಾಕ್ ಏನಾರ ಮಾಡಿಬಿಡವನು. ನನ್ನ ಮೇಲೆ ಅಷ್ಟು ಇದ್ದಿದ್ರೆ ಅವನಿಗೆ. ಏನೋ ಪ್ರಾಬ್ಲಮ್ ಆಗಿದೆ. ನೋಡೋಣ, ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ನಾನು ಸುಮ್ಮನೆ ಇರಲ್ಲ. ನಾನು ಏನಾಗಿದೆ ಅಂತ ನಾನು ತಿಳ್ಕೊಳ್ಳೇಬೇಕು ವಿಷಯನ. ನನಗೆ ಯಾಕ ಈ ನಮ್ಮ ಇವಳ ಮೇಲೆ, ನೇತ್ರಿ ಮೇಲೂ ಬಾನು ಮೇಲೆ ತುಂಬಾ ಅನುಮಾನ ಬಂದೈತೆ. ನನಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರು ಇಬ್ರು. ಹಲೋ ಹಲೋ, ಫೋನ್ ರಿಸೀವ್ ಮಾಡಿದ್ರು. ಹಲೋ ಹಲೋ ರಂಗು ರಂಗು, ನಾನ್ ರಂಗು ನಿಂಗಿ. ರಂಗು. ಅಯ್ಯೋ ಏನ್ ಮಾಡ್ತಿದ್ಯಾ ರಂಗು? ಯಾಕೆ ಗೋಳಾಡ್ತಿದ್ಯಾ? ನಿಂಗಿ, ನೀನಾದ್ರೂ ಫೋನ್ ಮಾಡ್ದೇನೆ ನಿಂಗಿ. ನನ್ನ ಪರಿಸ್ಥಿತಿ ಹೇಳ್ಕೊಳಕ್ ಆಗ್ತಿಲ್ ಕಡೆ ನಿಂಗಿ. ನನ್ನ ಸೊಂಟ ಮುರಿದಾಕ್ಬಿಟ್ಟಿದ್ದಾರೆ ಕಡೆ ನಿಂಗಿ. ನನ್ನ ಸೊಂಟ ಮುರಿದೋಗೈತೆ, ಏನ್ ಮಾಡನೆ ನಿಂಗಿ. ಕೈ ಎತ್ತಕ್ಕಾಗ್ತಿಲ್ಲ, ಕಾಲು ಎತ್ತಕ್ಕಾಗ್ತಿಲ್ಲ, ತಲೆ ಎತ್ತಕ್ಕಾಗ್ತಿಲ್ಲ. ಆ ಕಡೆ ಈ ಕಡೆ ಹಿಂಗೆ ಜರ್ಗ್ಸಕ್ಕಾಗ್ತಿಲ್ಲ ಕಡೆ ನಿಂಗಿ. ನನ್ನ ಸೊಂಟ ಹೋಯ್ತು ಕಡೆ. ಎಷ್ಟೊಂದು ಆಸೆಯಿಂದ ಕಾಲ್ಗೆಜ್ಜೆ ಎಲ್ಲ ತಗೊಂಡು ನಿಂಗಿ ನಿನ್ನ ಹತ್ರ ಬರ್ತಿದ್ದೆ ಕಣೆ. ನನ್ನ ಸೊಂಟ ಮುರಿದೋಯ್ತು ಕಡೆ ನಿಂಗಿ. ಏನು ಮಾಡನೆ ನಿಂಗಿ? ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕಳೆ ನಿಂಗಿ. ಹೆಂಗ ನೀನಾದ್ರೂ ಫೋನ್ ಮಾಡಿದೆ ಕಡೆ ನಿಂಗಿ. ಫೋನು ಎತ್ತಕ್ಕಾಗ್ತಿಲ್ಲ ಕಡೆ, ಕೈ ಎತ್ತಕ್ಕಾಗ್ತಿಲ್ಲ ಕಡೆ ನಿಂಗಿ. ಹಲೋ 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 ರಂಗು ರಂಗು, ಏನಾಯ್ತು ರಂಗು? ಸೊಂಟ ಎಲ್ಲ ಮುರಿದೋಯ್ತಂತ ಹೇಳ್ತಿದ್ಯಲ್ಲ. ಏನಾಯ್ತು ರಂಗು? ಯಾರು ಹೊಡೆದ್ರೇನೋ ರಂಗು ನಿಂಗೆ? ಹೇಳು, ಹೊಡೆದ್ರೆ ನಾನು ಹೇಳು, ಬರ್ತೀನಿ. ದೊಣ್ಣೆ ತಗೊಂಡ್ಬಂದ್ಬಿಟ್ಟು ಆ ಜೈಯಿಗೆ ಏರಿಕ್ ಬಿಡ್ತೀನಿ. ಏನಾಯ್ತು ಹೇಳು ರಂಗು? ಅಯ್ಯೋ ರಂಗು, ಅಳ್ಬೇಡ ಕಣೋ ರಂಗು, ನನ್ಗೊಂಥರ ಆಗುತ್ತೆ. ನನಗೆ ಗೊತ್ತಿತ್ತು ಏನೋ ಮಾಡಿಬಿಟ್ಟಿದ್ದಾರೆ, ಏನೋ ಮಸ್ಲತ್ ಮಾಡಿದಾರಂತ ನನಗೆ ಗೊತ್ತಿತ್ತು ಕಣೋ ರಂಗು. ರಂಗು ಅಳ್ಬೇಡ ಅಳ್ಬೇಡ, ಸುಮ್ಮನಿರು ರಂಗು. ಸೊಂಟ ಮುರಿದೋಯ್ತೇನೋ ರಂಗು. ಅಯ್ಯೋ ಎಂತ ಕೆಲಸ ಆಗೋಯ್ತು ಪಾಪ ನನ್ನ ರಂಗು. ಕಾಲ್ಗೆಜ್ಜೆ ಎಲ್ಲ ತಗೊಂಡ್ಬಿಟ್ಟು ನನ್ನ ಪ್ರೀತಿಯಿಂದ ಮಾತಾಡ್ಸಕ್ ಬರ್ತಿದ್ದ. ಅಷ್ಟರಲ್ಲಿ ಯಾರ್ಯಾರೋ ಸೇರ್ಕೊಂಡ್ಬಿಟ್ಟು ಏನೇನೋ ಮಾಡಿಬಿಟ್ಟಾರಲ್ಲೋ ರಂಗು. ಏನಾಯ್ತು ರಂಗು? ರಂಗು ಹೆಂಗ್ ಮಾಡೋದು ಇವಾಗ? ನಿನಗೆ ಹೆಂಗ್ ಮೀಟ್ ಆಗ್ಲಿ ರಂಗು? ನಾನು ನಿನಗೆ ಹೆಂಗ್ ಮಾತಾಡ್ಸ್ಲಿ ರಂಗು? ನಿನಗೋಸ್ಕರ ಅಂತ ಚಿಕನ್ ಬಿರಿಯಾನಿ ಮಾಡ್ಕೊಂಡ್ ಬಂದಿದ್ನಲ್ಲೋ ರಂಗು. ಏನ್ ಮಾಡಿದೆ ನಿಂಗೆ? ನಿನಗೆ ಹೇಳ್ಕೊಳಂತ ಫೋನ್ ಮಾಡಕ್ಕೂ ಎತ್ತಕ್ಕಾಗ್ತಿಲ್ಲ ಕಡೆ, ಎದಕ್ಕಾಗ್ತಿಲ್ಲ ನನಗೆ. ಸೊಂಟೆಲ್ಲ ಮುರಿದೋಗಂಗ ಆಗ್ತಿತ್ತು ಕಣೆ ನಿಂಗೆ. ಹೋಗ್ಲಿ ಬಿಡು ರಂಗು. ರಂಗು ರಂಗು ಅಲ್ಲ ಕಣ್ ರಂಗು, ನೀನಂತ ಕೆಲ್ಸ ಏನ್ ಮಾಡಕ್ ಹೋಗಿದ್ದೆ ರಂಗು? ಸೊಂಟ ಮುರ್ಕಣ ಅಂತದ್ದು ಹೆಂಗ್ ಮುರ್ಕೊಂಡೋಯ್ತು ಹೇಳಾದ್ರೂ ಹೇಳು ರಂಗು. ಅಯ್ಯೋ ನಿಂಗೆ, ಅದ್ರ ಪರಿಸ್ಥಿತಿ ಏನ್ ಹೇಳ್ತೀಯ, ಅದ್ರ ಕತೆ ಏನ್ ಹೇಳ್ತೀಯ? ಸುಮ್ಕಿರೆ ನಿಂಗೆ. ನಿಂಗೆ ನಾನು ಫುಲ್ ರೆಡಿ ಆಗ್ಬಿಟ್ಟು ಕಟಿಂಗ್ ಎಲ್ಲ ಮಾಡಿಸ್ಕೊಂಡು, ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು, ಟ್ರಿಮ್ ಆಗಿ ಪೌಡ್ರು ಎಲ್ಲ ಹಾಕೊಂಡು, ಸೆಂಟ್ ಎಲ್ಲ ಹಾಕೊಂಡು ಸ್ಟ್ಯಾಂಡರ್ಡ್ ಆಗಿ ಬರ್ತಿದ್ದೆ ಕಣೆ ನಿಂಗೆ. ನಿಂತವ ಚೈನ್ ಎಲ್ಲ ತಗೊಂಡು ಬರ್ತಿದ್ದೆ ನಿನಗೆ ಮೀಟ್ ಆಗಾರಂತ. ಮನೆಯಲ್ಲೂ ನಮ್ಮ ಜಯ್ಯಿ ಇದ್ದಳಲ್ಲ, ಜಯ್ಯಿ ಅವಳು ಏನೇನೋ ಅಡುಗೆ ಮಾಡಿದ್ಲು. ನಾನು ತಿನ್ನಲ್ಲ ಕಣೆ. ನಾನು ಇಲ್ಲೇ ಒಂದ್ರಿಟ್ಟು ಫಂಕ್ಷನಿಗೆ ಹೋಗಿ ಬರ್ತೀನಂತ ಅಲ್ಲೇ ಹೊಲ್ಟಿದ್ದೆ ಕಣೆ ನಿಂಗೆ. ಅಷ್ಟರಲ್ಲಿ ಅದು ಏನಾಯ್ತು ಏನೋ, ಕೆಳಗಡೆ ಎಣ್ಣೆ ಚೆಲ್ಲಿದ್ದಾರೆ ಕಣೆ ನಿಂಗೆ. ಅದು ಯಾರು ಚೆಲ್ಲಿದ್ರೋ ಏನೋ ಗೊತ್ತಿಲ್ಲ. ಹಳ್ಳೆಣ್ಣೆ ಮೇಲೆ ಕಾಲಿಟ್ಬಿಟ್ಟು ನನ್ನ ಸೊಂಟ ಹೋಯ್ತು ಕಡೆ ನಿಂಗೆ. ಹೆಂಗೆ ಎದಳನ ನಿಂಗೆ? ದಿನಾಲು ನಿನಗೆ ಮಾತಾಡ್ಸಕ್ ಬರ್ತಿದ್ನಲ್ಲೇ, ಹೆಂಗೆ ಮಾತಾಡ್ಸಕ್ ಬರ್ಲಿ ನಿಂಗೆ ಇವಾಗ? ಏನೋ ಏನೋ ರಂಗು ರಂಗು ಎಣ್ಣೆ ಚೆಲ್ಲಿದ್ರ? ನನಗೆ ಗೊತ್ತಿತ್ತು ರಂಗು, ಇವರೇ ಏನಾದ್ರೂ ಒಂದು ಮಸ್ಲತ್ ಮಾಡಿರ್ತಾರಂತ ನನಗೆ ಚೆನ್ನಾಗಿ ಗೊತ್ತಿತ್ತು ರಂಗು. ಇನ್ ಮುಂದೆ ನೀನು ಫೋನಲ್ಲಿ ಮಾತಾಡ್ಬೇಕಾದ್ರೆ ಅವರೆಲ್ಲ ಕದ್ದು ಕೇಳಿಸ್ಕೊಂತಿರ್ತಾರೆ. ನನಗೂ ಯಾಕ ಈ ಭಾನು ಮೇಲೂ ಈ ನಮ್ ಇವಳು ಇದ್ದಾಳಲ್ಲ ನೇತ್ರಿ ಮೇಲೆ ಅವತ್ತಿಂದ ಅನುಮಾನ ಇತ್ತು. ಇವತ್ತು ನನಗೆ ಕ್ಲಿಯರ್ ಆಯ್ತು ರಂಗು. ನೀನ್ ಏನ್ ಮಾತಾಡಿದ್ರು ನಿಧಾನಕ್ಕೆ ಮಾತಾಡು, ಜೋರಾಗಿ ಮಾತಾಡ್ಬೇಡ. ನಾವೇನ್ ಮಾತಾಡಿದ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಬಿಡಲ್ಲ ಬಿಡಲ್ಲ, ಇವ್ರೆಲ್ಲಾರು ಸೇರ್ಕೊಂಡ್ಬಿಟ್ಟು ನಮ್ಗೆ ಮಸ್ಲತ್ ಮಾಡ್ತಿದ್ದಾರೆ. ನಮ್ಗಿಬ್ರಿಗೂ ಅಯ್ಯ ಅನ್ನಿಸ್ತಿದ್ದಾರೆ ರಂಗು. ನಾನ್ ಬಿಡಲ್ಲ, ಸುಮ್ನಿರು. ನೀನ್ ಎಷ್ಟು ಗೋಳಾಡ್ತಿದ್ಯೋ ಹಂಗೆ ಅವರಿಗೂ ಅಯ್ಯ ಅನ್ನಿಸ್ತೀನಿ ರಂಗು, ಬಿಡಲ್ಲ ನಾನು. ಈ ನಿಂಗಿಗೆ ಏನ್ ಅನ್ಕೊಂಡಿರ್ಬೇಕು ಅವರು?
ಮಾಡ್ತೀನಿ. ಈ ನಿಂಗಿ ಅಂದ್ರೆ ಏನಂತ ತೋರಿಸ್ತೀನಿ ರಂಗು, ಸುಮ್ಕಿರೋ, ಯೋಚನೆ ಮಾಡಬೇಡ ನೀನು. ಸರಿ ನಿಂಗೆ ಆಯ್ತು, ಅಮ್ಮಿಗಿಂದ ಫೋನ್ ಮಾಡ್ತೀನಿ ನಿನ್ಗೆ. ಹ್ಞೂ, ಜೈ ಬಂದ್ಲು, ಜೈಯೇ ಅಮ್ಮಿಗಿಂದ ಮಾಡ್ತೀನಿ. ಹಲೋ ಹಲೋ ರಂಗು, ರಂಗು ಇನ್ನೊಂದೊತ್ತು ಮಾತಾಡೋ ರಂಗು, ಮಾತಾಡ್ಬೇಕು ಅನಿಸ್ತೈತೆ. ಅಯ್ಯೋ ಹಲೋ ಹಲೋ ಹಲೋ. ಅಯ್ಯೋ ಕಟ್ಟೆ ಆಗೋಯ್ತಲ್ಲಪ್ಪ ರಂಗು, ನಿನಗೆ ಎಂತ ಕೆಲಸ ಮಾಡಿದ್ದಾರೆ ರಂಗು, ಎಂತ ಕೆಲಸ ಮಾಡ್ಕೊಂಡು ನನಗ್ ಮಾಡಕ್ಕಾಗಲ್ವಲ್ಲ. ಅದಕ್ಕೆ ಪಾಪ ನಮ್ ರಂಗು ಅಮಾಯಕ ಅಂತ ನಮ್ ರಂಗು ಮೇಲೆ ತೋರಿಸ್ಕೊಂತಿದ್ರ ಸೇಡ್ನ ನೀವು. ತಾಕತ್ತಿದ್ರೆ ನನ್ನ ಮೇಲೆ ಚಾಲೆಂಜ್ ತೋರಿಸ್ಬೇಕು. ಏಯ್ ನೇತ್ರಿ, ನಾನು ನಿಮ್ಗೆ ಮಾಡ್ತೀನಿ ಕಣ್ ತಡೀರ. ಜಯ್ಯೆ ನಿಮ್ 3 ಜನಕ್ಕೂ ಐತೆ ಕಣ್ ತಡೀರ, ನಿಮ್ಗೆ ಮಾಡ್ತೀನಿ. ಏನ್ ಅನ್ಕೊಂಡಿದ್ರ ಈ ನಿಂಗೆ ಅಂದ್ರೆ ನೀವು? ಅಯ್ಯೋ ಏನ್ ಮಾಡ್ಲಿ ಇವಾಗ? ನನ್ ರಂಗುನ ನೋಡ್ಬೇಕಲ್ಲ, ಏನಾಗಿತ್ತು ಏದು ಪಾಪ ನೋಡ್ಬೇಕಾಗ್ತಿಲ್ಲ. ಏನಾದ್ರೂ ಐಡಿಯಾ ಮಾಡ್ಕೊಂಡು ಹೋಗ್ಬೇಕಲ್ಲ. ಅವ್ರ ಮಂತ ಹೋದ್ರೆ ಅವಳು ಇದ್ದಾಳಲ್ಲ, ಅವಳು ಜೈ ಗುಯ್ಯಿ, ಜಗ್ಲಕ್ಕೆ ಬಂದ್ಬಿಡ್ತಾಳೆ. ನಮ್ಮಂತವ ಏನಕ್ ಬಂದಿದ್ಯಾ, ನಮ್ ಗಂಡ ನೋಡಕ್ ಏನಕ್ ಬಂದಿದ್ಯಾ ಅಂತ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ, ಏನ್ ಮಾಡೋದಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಏನಾದ್ರೂ ಅರ್ಜೆಂಟಾಗಿ ಹೋಗ್ಬಿಟ್ಟು ನಾನು ರಂಗುಗೆ ಹೋಗಿ ಮಾತಾಡ್ಸ್ಬೇಕು ನಾನು ಇವಾಗ. ಅಯ್ಯೋ ಅಯ್ಯೋ, ನನ್ನ ಸೊಂಟ ಹೋಯ್ತು, ನನ್ನ ಸೊಂಟ. ಹೆಂಗೋ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದೆ, ಎಂಜಾಯ್ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ನನ್ನ ಹಿಂಗಿಗೆಲ್ಲ ಮಾತಾಡ್ಸ್ಕೊಂಡು ಅನ್ಯಾಯವಾಗಿ ಮುರಿದು ಬಿಟ್ಟಲ್ಲೇ ಸೊಂಟನಾ ಜಯ್ಯಿ. ನೀನ್ ಸೊಂಟನ ಮುರಿದೋಗುತ್ ಕಣೆ. ನಾನು ಆಗ್ತಿರೋ ಶಾಪಕ್ಕೆ ನಿನ್ ಸೊಂಟನ ಮುರಿದೋಗುತ್ ಕಣೆ. ನಾನು ಅಯ್ಯ ಅಂತಿರೋ ನೋಡಕ್ ಆಗ್ತಿಲ್ವಲ್ಲೇ ನಿನ್ಗೆ, ನೋಡಕ್ ಆಗ್ತಿಲ್ವೇನೆ? ನನ್ನ ಮೇಲೆ ಒಂದ್ ರೀಟು ಪ್ರೀತಿ ಕಾಳಜಿನೇ ಇಲ್ವೇನೆ ಜಯ್ಯಿ? ಪಾಪ ನನ್ನ ಹಿಂಗಿ ನೋಡು, ನನ್ನ ಹಿಂಗಿ ಪಾಪ ಅಳ್ತಿದ್ದಾಳೆ, ಅಲ್ಲೇ ಅಳ್ತಿದ್ದಾಳೆ, ಗೊಳೋ ಇಟ್ಕೊಂಡು ಅಳ್ತಿದ್ದಾಳೆ. ಎಂತ ಕೆಲಸ ಆಗೋಯ್ತು. ನಾನು ನಮ್ಮ ನಿಂಗಿ ಚೆನ್ನಾಗಿ ಮಾತಾಡ್ಸೋಣ ಅಂತ ಎಷ್ಟು ಪ್ರೀತಿಯಿಂದ ಹೋಗ್ತಿದ್ದೆ. ಅಪರೂಪ ಕಾಲ್ಗೆಜೆ ತಗೊಂಬಂದಿದ್ದೆ ನನ್ನ ನಿಂಗಿ ಕೊಡೋದಕ್ಕೋಸ್ಕರ. ಎಂತ ಕೆಲಸ ಆಗೋಯ್ತು ಜಯ್ಯಿ. ಏ ಜಯ್ಯಿ, ಎಲ್ಲೋದೆ? ಬಾರಿ ಇಲ್ಲಿ, ನಿನ್ ಮನ್ಕಾಯಿ ಹೋಗ ಬಾರಿ, ಡಾಕ್ಟ್ರಿಗೆ ಫೋನ್ ಮಾಡ ಬಾರಿ. ನಾನು ಸೊಂಟ ಹೋಗ್ತು ಕಣ ಬಾರಿ, ಆಗ್ತಿಲ್ ಕಣೆ, ಸೊಂಟ ಎತ್ತಕ್ ಆಗ್ತಿಲ್ ಕಣ ಬಾರಿ, ಡಾಕ್ಟ್ರಿಗೆ ಫೋನ್ ಮಾಡು. ಕರ್ದೇನೆ ಫೋನ್ ಮಾಡ್ಬಿಟ್ಟು ಡಾಕ್ಟ್ರನು. ಸುಮ್ಮಕ್ ಮಲ್ಕೋಬೇಕು. ನಿನಗ್ ಮಾಡ್ಕಂತ ಯಾರು ಹೇಳಿರಲ್ಲ. ದಿಮಾಕ್ ಮಾಡ್ಕೊಂಡು ಸ್ಟೈಲ್ ಮಾಡ್ಕೊಂಡು ಹೋಗ್ತಿದ್ದೆ. ಕೆಳಗಡೆ ನೋಡ್ಕೊಂಡು ಓಡಾಡ್ಬೇಕು. ಮನೆ ಅಂದ್ಮೇಲೆ ನೀರ್ ಚೆಲ್ಲಿರುತ್ತೆ, ಎಣ್ಣೆ ಚೆಲ್ಲಿರುತ್ತೆ, ಅದು ಇದು ಚೆಲ್ಲಿರುತ್ತಪ್ಪ. ನಾವೇನ್ ಮಾಡಕ್ಕಾಗುತ್ತೆ ಅದಕ್ಕೆ? ನಿನಗ್ ಬೀಳ್ ಅಂತ ನಾವೇನ್ ಬೇಕು ಬೇಕು ಅಂತ ಏನ್ ಎಣ್ಣೆ ಹಾಕಿದ್ವ ನಾವು? ನೋಡ್ಕೊಂಡು ತಿರ್ಗಾಡ್ಬೇಕಪ್ಪ. ನಾನೊಂದ್ ರೀಟು ಎಣ್ಣೆ ಎಲ್ಲ ಕಾಯಿಲಿ ಅಂತ ಬಿಸ್ಲಿಗೆ ಇಟ್ಟಿದ್ದೆ. ಅಷ್ಟ್ರಲ್ಲಿ ನಿನಗ್ ಬಂದ್ಬಿಟ್ಟು ಇಲ್ಲೇ ಕೆಳಗಡೆ ನೋಡ್ದಲ್ಲೇ ನೀನು ಹೋಗ್ಬಿಟ್ಟು ಕಾಲಿಟ್ಕೊಂಡ್ಬಿಟ್ಟು ನೀನು ಸೊಂಟ ಮುರ್ಕಂತ ನಾವೇನ್ ಹೇಳಿರಲ್ಲ. ಸುಮ್ಮಕ್ ತೆಪ್ಪಗ್ ಮಲ್ಕೋಬೇಕು ಆಟೆ. ಫೋನ್ ಮಾಡಿದೀನಿ, ಡಾಕ್ಟರ್ ಬರ್ತಾರೆ. ಅದ್ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತಿದ್ಯಾ? ಮಾಡ್ತೀನಿ ಕಣ್ ತಡಿ ನಿನಗೆ, ನನ್ನ ಸೊಂಟ ಒಂದ್ ಸರಿ ಆಗ್ಲಿ ಮಾಡ್ತೀನಿ ಕಡೆ ಜಯ್ಯಿ. ನಿನಗೆ ಮಾಡ್ತೀನಿ ತಡಿ. ಏನಾದ್ರೂ ಕೆಲಸ ಹೇಳು, ಒಂದೇ ಒಂದು ಕೆಲಸ ಮಾಡ್ಕೊಟ್ರೆ ಹೇಳು. ನಿಂಗಿ ಹೊಟ್ಟೆ ಉರ್ಕಡ್ತಿದ್ದಾಳೆ, ಇವಳಿಗೆ ಒಂದು ರೀಟು ನನ್ನ ಮೇಲೆ ಕರುಣೆ ಪ್ರೀತಿ ಅನ್ನೋದೇ ಇಲ್ವಲ್ಲ. ಏ ಜಯ್ಯಿ, ಮಾಡ್ತೀನಿ ಮಾಡ್ತೀನಿ ನಿನಗೆ ತಡಿ ನಿನಗೆ. ಇವಾಗ್ಲೇ ನೀನು ದಿಮಾಕ್ ಮಾಡ್ತಿದ್ಯಾ? ಯಾಕೆ ನಿನ್ ನಿಂಗಿ ಇಲ್ವಾ? ನಿಂಗಿ ನಿನಗೆ ಇವಾಗ ಆರೈಕೆ ಮಾಡೋದಿಕ್ಕೆ ಸೊಂಟ ನೆಟ್ಟಗಾಗ್ತಿಲ್ವಲ್ಲ, ಎದರ್ಸಕ್ಕೆ, ಊಟ ಮಾಡ್ಸೋದಕ್ಕೆ, ನಿನ್ಗೆ ಆರೈಕೆ ಮಾಡ್ಸೋದಕ್ಕೆ, ಕಾಲು ಒತ್ತಕ್ಕೆ, ಕೈ ಒತ್ತಕ್ಕೆ ನಿಂಗೆ ಬರಲ್ವಾ ಇವಾಗ? ಯಾವಾಗ್ಲಾದ್ರೂ ಹೆಂಡ್ತಿನೇ ಆಗ್ಬೇಕು. ನಾನು ಹೆಂಡ್ತಿ ಇರುವಾಗ್ಲೇನೆ ನಿಂಗಿ 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 ಅನ್ಕೊಂಡ್ ತಿರ್ಗಾಡ್ತೀಯ. ಎರಡು ಕಾಲು ಇಟ್ಕೊಂಡ್ಬಿಟ್ಟು ಶಣ ಬಿಡಂಗ್ ಸಿಟ್ಟು ಬರ್ತೈತೆ ನನಗೆ. ಬೈಯೇ ಬೈಕಾ, ಎಷ್ಟು ಬೇಕು ಅಷ್ಟು ಬೈಕಾ. ನನ್ನ ಟೈಮ್ ಕೆಟ್ಟದೈತಲ್ಲ ಅದಕ್ಕೆ ಬೈಕಾ, ಎಷ್ಟಾದ್ರೂ ಬೈಕಾ, ನಾನು ನೋಡ್ಕೊಂತೀನಿ ನಿನಗೆ. ನನ್ನ ಟೈಮು ಬರುತ್ತಲ್ಲ ಅವಾಗ ನೋಡ್ಕೊಂತೀನಿ ಕಡೆ ಜಯ್ಯೆ, ನೋಡ್ಕೊಂತೀನಿ ನಿನಗೆ. ಬಂದ್ರೇನೆ ಡಾಕ್ಟ್ರು, ಕರಿಯೇ ಬೇಗ ಕರಿಯೇ, ಡಾಕ್ಟ್ರು ಬಂದ್ರೇನು. ಅಮ್ಮೋ ಎಮ್ಮೋ, ಬಾರಮ್ಮ ಇಲ್ಲಿ ಬಾರಮ್ಮೋ. ಇವಳು ಫೋನ್ ಮಾಡಿಲ್ವ ಡಾಕ್ಟ್ರಿಗೆ? ಬಾರಮ್ಮ ಇಲ್ಲಿ, ನೀನಾದ್ರೂ ಒಂದ್ರಿಟ್ಟು ಹೋಗ್ಬಿಟ್ಟು ಆ ನಿಂಗಿಗೆ ಹೇಳ್ಬಿಟ್ಟು ಡಾಕ್ಟ್ರ್ ಫೋನ್ ಮಾಡ್ಬೇಕಂತೆ ಅಂತ ಫೋನಾರ ಮಾಡಿಸ್ ಬಾರಮ್ಮೋ. ನನ್ನ ಕೈಲಿ ಆಗ್ತಿಲ್ ಕಣ್ ಬಾರಮ್ಮೋ, ತಡಿಯಕ್ಕೆ ನೋವು ತಡಿಯಕ್ಕೆ ಆಗ್ತಿಲ್ಲ ಬಾರಮ್ಮೋ. ಇವಳು ಜೈ ಬೇಕು ಬೇಕು ಅಂತ ಮಾಡ್ತಿಲ್ ಕಣ್ ಬಾರಮ್ಮೋ. ನಿಂಗಿಗಾರ ಹೇಳ ಬಾರಮ್ಮ, ಫೋನ್ ಮಾಡಿಸ್ತಾಳೆ ಅವಳು, ಡಾಕ್ಟರ್ ಕರೆಸ್ತಾಳೆ. ನೋಡ್ದ ಇವ್ನ್ ದಿಮಾಕ್ನ? ಅಷ್ಟು ಸೊಂಟ ಮುಡ್ಕೊಂಡ್ ಬಿದ್ದಿದ್ರು ತಿರ್ಗಾ ನಿಂಗಿ ನಿಂಗಿ ಅಂತ ಹೇಳ್ತಾನಲ್ಲ, ಲೆಕ್ಕ ಹಾಕು. ಇವನಿಗೆ ಇನ್ನೇನ್ ಮಾಡೋಣ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಸೊಂಟ ಪರ್ಮನೆಂಟ್ ಆಗಿ ಇನ್ನು ಎದಳಬಾರ್ದು, ಹಂಗ್ ಮಾಡ್ಬಿಡೋಣ ಇವನಿಗೆ. ಏನ್ ಮಾಡ್ತೀಯ ಅತ್ಲಾಗಿ? ನನ್ಗೆ ಬರ್ತಾ ಇರೋ ಕೋಪಕ್ಕೆ ಹಂಗ್ ಕೋಪ ಬರ್ತಿಲ್ಲ ನನಗೆ ಇವನ ಮೇಲೆ. ಹೊಟ್ಟೆ ಉರಿಸ್ತಾರೆ ನನಗೆ, ಹೊಟ್ಟೆ ನಿಂಗಿ 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 ಅಂತ ಇದ್ದು. ನಾನು ಗಟ್ಟಿಮುಟ್ಟಾಗಿ ಅಷ್ಟೊಂದು ಚೆನ್ನಾಗಿದ್ದೀನಿ ಜೈ ಅಂತದ್ರಲ್ಲಿ ನನ್ನ ಮುಂದೆನೇ ಇವಳು ನಿಂಗಿ ನಿಂಗಿ ಅಂತಾನಲ್ಲ. ಏನ್ ಮಾಡೋಣ ಇವನಿಗೆ? ಆಗ್ಬೇಕಿದ್ದಿದ್ದೆ ಇನ್ನೊಂದ್ರಿಟ್ಟು ಮುರ್ಕೊಂಡಿಲ್ಲ, ಒಂದ್ ಈಟು ನೋವು ಆಗ್ತೈತಂತಿದ್ದಾನೆ. ಬನ್ನಿ ಡಾಕ್ಟ್ರೆ, ನೋಡಿ ಇವ್ರದಕ್ಕೇನೆ ಮನೆ. ರಂಗನಾಗೆ ಮನೆ ಇದೆ ನೋಡಿ. ಹೌದಾ, ಇದೇ ನಮ್ಮ ಮನೆ ರಂಗನಾಥ್ ಅವ್ರದ್ದು? ಹೌದು ಡಾಕ್ಟ್ರೆ, ಇದೆ ರಂಗಂದು ಅಣ್ಣಂದು ಮನೆ ಇದೆ ನೋಡಿ. ತುಂಬಾ ಥ್ಯಾಂಕ್ಸ್ ಅಮ್ಮ, ಮನೆ ತೋರಿಸಿದ್ದಕ್ಕೆ ಧನ್ಯವಾದಗಳು.
ಇರ್ಲಿ ಬಿಡಿ ಡಾಕ್ಟ್ರೆ. ನಮ್ದು ರಂಗಣ್ಣಂದು ಅಣ್ಣ ಅಂದ್ರೆ ನಮ್ಗೆ ಬಲು ಅಭಿಮಾನ. ಏನೋ ಪಾಪ ಏನೋ ಕೆಲಸ ಮಾಡಕ್ ಹೋಗ್ಬಿಟ್ಟು ಸೊಂಟದಕ್ಕೆ ಮುರ್ಕೊಂಡ್ಬಿಟ್ಟು ಅಯ್ಯೋ ಅಂತಿದ್ದಾರೆ. ಅವ್ರಿಗೆ ಅವರು ಅಯ್ಯೋ ಅಂತಿರೋದು ನಮ್ಗೆ ಕಣ್ಣಿಂದ ನೋಡಕ್ಕೆ ಆಗ್ತಿಲ್ಲ ಡಾಕ್ಟ್ರೆ. ದಯವಿಟ್ಟು ಬಂದು ಬೇಗ ಒಂದಿಟ್ಟು ಅವರಿಗೆ ಇಂಜೆಕ್ಷನ್ಗೆ ಕೊಟ್ಬಿಡಿ. ಅಯ್ಯೋ ಇಂಜೆಕ್ಷನ್ ಎಲ್ಲ ತಕ್ಷಣ ಕೊಡಕ್ಕಾಗಲ್ಲ ಕಣಮ್ಮ. ನಾವು ನೋಡಬೇಕು ಏನಾಗಿದೆ ಏನು ಪ್ರಾಬ್ಲಮ್ ಅಂತ ಕೇಳಬೇಕು ಕಣಮ್ಮ. ಆಮೇಲೆ ಏನಿದ್ರು ನಾವು ಹೇಳ್ತೀವಿ. ಸ್ವಲ್ಪ ಸೈಡ್ ಬಿಡ್ತೀರಾ? ಪೇಷಂಟ್ಗೆ ನೋಡ್ತೀವಿ ನಾವು. ಅರೆ ಬನ್ನಿ ಡಾಕ್ಟ್ರೆ, ಪೇಷಂಟ್ಗೆ ರಂಗುಂದು ಹಣ್ಣುಂಗೆ ನೋಡೋದಕ್ಕೆ ತಾನೇ ಬಂದಿರೋದು. ಬನ್ನಿ ನೋಡ ಬನ್ನಿ, ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ ಬನ್ನಿ. ಏನಪ್ಪ ರಂಗು, ಹೆಂಗಪ್ಪ ಬಿದ್ದೆ, ಹೇಗಪ್ಪ ಬಿದ್ದೆ, ಹೆಂಗಾಯ್ತು, ಏನಾಯ್ತು, ಏನ್ ಕತೆ ನಿಂದು? ಅಯ್ಯೋ ನಿನ್ನ ಮಕ ನೋಡಕ್ ಆಗ್ತಿಲ್ವಲ್ಲೋ. ನೋಡೋ 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 ಹೆಂಗೋ ಬಿದ್ದೆ ನೀನು, ಹೇಗ್ ಬಿದ್ದು? ಅಂತ ಕೆಲಸ ಮಾಡಕ್ ಹೆಂಗೋ ಹೋಗಿದ್ದೆ, ಸೊಂಟ ಮುರ್ಕಣ ಅಂತದ್ದು ಅಂತ ಕೆಲಸ ಏನೋ ಮಾಡಿದೆ ನೀನು. ಅಯ್ಯೋ ಡಾಕ್ಟ್ರೇ ಡಾಕ್ಟ್ರೇ, ನನ್ನ ಸೊಂಟ ಹೋಯ್ತು ಡಾಕ್ಟ್ರೇ. ಏನಾದರೂ ಮಾಡಿಬಿಟ್ಟು ನನ್ನ ಸೊಂಟ ಬಂದು ರಿಪೇರಿ ಮಾಡಿಬಿಡಿ ಡಾಕ್ಟ್ರೇ. ನಾನು ನಡ್ಕೊಂಡು ಹೋಗಂಗೆ ಮಾಡಿಬಿಡ್ರಿ ಡಾಕ್ಟ್ರೇ. ನನ್ನ ಕಾಲು ಎತ್ತಕ್ಕಾಗ್ತಿಲ್ಲ, ಕೈ ಎತ್ತಕ್ಕಾಗ್ತಿಲ್ಲ, ಸೊಂಟ ಎತ್ತಕ್ಕಾಗ್ತಿಲ್ಲ, ತಲೆ ಎತ್ತಕ್ಕಾಗ್ತಿಲ್ಲ ಕಣ್ರಿ ಡಾಕ್ಟ್ರೇ. ಏನಾದರೂ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ನನಗೆ ಸರಿ ಮಾಡಿಬಿಡ್ರಿ ಡಾಕ್ಟ್ರೇ. ನೋಡಪ್ಪ, ನೀನು ಹೇಳಿದ ತಕ್ಷಣ ನಾವೆಲ್ಲ ಹಂಗೆಲ್ಲ ಏನು ನೋಡ್ದಂಗೆಲ್ಲ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ ಕಣಪ್ಪ. ಎಲ್ಲಿ ನೋವ್ತೈತೆ ನೋಡ್ತೀನಿ ತಡಿ ಒಂದು ನಿಮಿಷ. ನಾನು ಏನು ಹೇಳ್ತೀನೋ ನಾನು ಕ್ವಶನ್ ಮಾಡೋದಕ್ಕೆ ನೀನು ಆನ್ಸರ್ ಮಾಡಪ್ಪ ಮೊದಲು. ಆಮೇಲೆ ಏನಿದ್ರು ವಿತ್ ನೋಡೋಣಂತೆ. ನೆಕ್ಸ್ಟ್ ಟ್ರೀಟ್ಮೆಂಟು ನಾನು ಅದೇನು ನೋಡ್ತೀನಿ. ಅಲ್ಲಪ್ಪ, ನಿಮ್ಮ ಮನೆಯವ್ರು ಯಾರು ಕಾಣಿಸ್ತಿಲ್ವಲ್ಲ? ಎತ್ಲಾಗ ಹೋಗಿದ್ದಾರೆ? ಯಾರು ಇಲ್ವಲ್ಲ? ಡಾಕ್ಟ್ರೆ ಇದಾರೆ, ನಮ್ದು ಜಯಿಂದು ಅಕ್ಕ ಇಲ್ಲೇ ಇದ್ರು. ಇವಾಗಿನೂ ಎಲ್ಲ ಹೋಗಿದ್ದಾರೆ. ತಡೀರಿ ಕರ್ಕೊಂಡಕ್ಕೆ ಬರ್ತೀನಿ. ಜಯಿಂದು ಅಕ್ಕ, ಜಯಿಂದು ಅಕ್ಕ, ಡಾಕ್ಟ್ರಿಗೆ ಬಂದಿದ್ದಾರೆ, ಬನ್ನಿ ಬೇಗ. ಬಂದ್ರೇನೆ ಬಾನು. ಏನಂತಿದ್ದಾರೆ ಡಾಕ್ಟ್ರು? ಸೊಂಟ ರಿಪೇರಿ ಆಗುತ್ತಂತ ಹೇಳ್ತಿದಾರ. ಇನ್ನೊಂದ್ ಸ್ವಲ್ಪ ಎದಳಬಾರ್ದು, ಇನ್ನೊಂದು ವಾರ ಹಂಗ್ ಮಾಡಂತ ಹೇಳ್ಬೇಕಿತ್ತು ಡಾಕ್ಟ್ರಿಗೆ. ಏನೋ ಗೋಳಾಡ್ತಿರೋದ್ ನೋಡಕ್ ಆಗ್ದಲ್ಲ ಅತ್ಲ ಡಾಕ್ಟರ್ ಫೋನ್ ಮಾಡಿ ಕರೆದ್ರೆ ಆ ನಿಂಗಿಗೆ ಹೇಳು, ಆ ನಿಂಗಿಗೆ ಫೋನ್ ಮಾಡೋದಕ್ಕೆ ಹೇಳು ಅಮ್ಮ ಅಂತ ಹೇಳ್ತಿದಾನಲ್ಲ. ಲೆಕ್ಕ ಹಾಕು. ಹೋಗ್ಲಿ ಬಿಡಿ ಜಯಿಂದು ಅಕ್ಕ, ಪಾಪ ಅತ್ಲಾಗಿ ಅವ್ರದಕ್ಕೆ ಮುಖಾನ ನೋಡಕ್ ಆಗ್ತಿಲ್ಲ, ಗೋಳಾಡ್ತಿರೋದ್ ನೋಡಕ್ ಆಗ್ತಿಲ್ಲ ಕಣ್ಣಲ್ಲಿ. ಸುಮ್ಕಿದ್ ಬಿಡಿ ಪಾಪ ರಂಗನಾಗೆ ನೋಡೋದಕ್ಕೆ ಆಗ್ತಿಲ್ಲ ಅತ್ಲಾಗಿ. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟು ಹುಷಾರು ಮಾಡಿಬಿಡ್ಲಿ, ಸುಮ್ಕಿರ್ರಿ. ಪಾಪ ಗಂಡನಕ್ಕೆ ಜಾಸ್ತಿ ಗೊಳೋಯ್ಕಬಾರ್ದು. ಭಗವಂತ ಮೆಚ್ಚಲ್ಲ ಜಯಿಂದು ಅಕ್ಕ, ಸುಮ್ಕಿದ್ ಬಿಡಿ. ಅರೇ ಸುಮ್ಕಿರೆ ಬಾನು ಅತ್ಲಾಗಿ. ನನ್ ಹೊಟ್ಟೆ ಉರ್ದೋಗ್ತೈತೆ ಅತ್ಲಾಗಿ. ಈ ನನ್ನ ಮಗಂಗೆ ನಾನು ಅಯ್ಯೋ ಅನ್ಸಿರೆ ನನಗ್ ಪಾಪ ಬರುತ್ತಾ? ಬಂದ್ರೆ ಬರ್ಲಿ ಕಣ್ ಬಿಡಿ. ಇವ್ನು ಎಷ್ಟು ಮೋಸ ಮಾಡ್ತಿದ್ದಾನಂತ ನನಗ್ ಮಾತ್ರ ಗೊತ್ತು ಕಣೆ. ನನಗೆ ಎಷ್ಟು ಕಷ್ಟ ಆಗ್ತೈತೆ ಅಂತ ನನಗ್ ಮಾತ್ರ ಗೊತ್ತು ಕಣೆ ಬಾನು. ನನ್ ಹೊಟ್ಟೆ ಉರಿತಿಲ್ವೇನೆ? ನಾನ್ ಕಣ್ ಮುಂದೆ ಇದ್ರೂನು ಆ ನಿಂಗಿ ಅಂತಾನಲ್ಲೇ ಬಾಯ್ ಬಡ್ಕೊಂತಾನಲ್ಲ ಇವನು. ತಗೊಂಡ್ಬಿಟ್ಟು ಎರಡು ಕಾಲು ಇಟ್ಕೊಂಡ್ಬಿಟ್ಟು ಸೆಳೆದ್ ಬಿಡೋಣ ಅಷ್ಟು ಕೋಪ ಬರ್ತೈತೆ ನನ್ಗೆ. ಏನಾರು ತಗೊಂಡ್ಬಿಟ್ಟು ಏರಿಕ್ ಬಿಡೋಣ ಅನ್ನಿಸ್ತೈತೆ ಗೊತ್ತಾ? ಇಲ್ಲಿ ನೋವ್ತೈತಾ? ನಾನು ಹೇಳ್ದಂಗೆಲ್ಲ ಆನ್ಸರ್ ಮಾಡು. ಇಲ್ಲಿ ನೋಯ್ತೈತಾ? ಇಲ್ಲ ಡಾಕ್ಟ್ರೆ, ಅಲ್ಲಿ ಏನೂ ನೋವಿಲ್ಲ. ಹೌದಾ? ಮುಂದೆ ಹೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡು. ಇಲ್ಲಿ ನೋಯ್ತೈತಾ? ಇಲ್ಲಿ ಕೈ ಹತ್ರ ನೋವು ಬರ್ತೈತಾ? ಇಲ್ಲ ಡಾಕ್ಟ್ರೆ, ಅಲ್ಲೂ ಏನು ನೋವು ಕಾಣಿಸ್ತಿಲ್ಲ. ಹೌದಾ? ಮುಂದೆ ಹೇಳ್ತೀನಿ, ಅದಕ್ಕೂ ಆನ್ಸರ್ ಮಾಡು. ನೋವು ಬರ್ತೈತಾ? ಕರೆಕ್ಟಾಗಿ ಹೇಳು. ಇಲ್ಲಿ ನೋವಿದೆಯಾ? ಹ್ಞೂ ಡಾಕ್ಟ್ರೆ, ಇದೆ ಡಾಕ್ಟ್ರೆ. ಅಲ್ಲೇ ಸಿಕ್ಕಾಬಟ್ಟೆ ನೋವು ಬರ್ತೈತ್ ಕಣ್ ಡಾಕ್ಟ್ರೆ, ಅಲ್ಲೇ ನೋವು ಬರ್ತಿರೋದು ನನಗೆ. ಹೌದಾ? ಇಲ್ಲಿ ನೋವು ಬರ್ತಿದ್ಯಾ? ಇದೆ, ಇಲ್ಲೇನೋ ಸಮಸ್ಯೆ ಇದೆ. ನಿಜವಾಗ್ಲೂ ಇಲ್ಲೇನೋ ಸಮಸ್ಯೆ ಇದೆ. ಅಲ್ಲ ಕಣಪ್ಪ, ನಿನ್ ಸೊಂಟ ಮುರಿಯಕ್ಕೆ ಕಾರಣ ಏನಪ್ಪ? ಹೆಂಗಪ್ಪ ಮುರ್ಕಂಡೆ ನೀನು? ಹೆಂಗಪ್ಪ ಬಿದ್ದೆ ನೀನು? ಅಯ್ಯೋ ಡಾಕ್ಟ್ರೆ, ಅದ್ರ ಕತೆ ಏನ್ ಹೇಳ್ತೀರಾ? ನಾನು ಫಂಕ್ಷನ್ಗೆ ಹೋಗೋಣಂತ ಎಲ್ಲ ರೆಡಿಯಾಗಿ ನಿಂತಿದ್ದೆ ಡಾಕ್ಟ್ರೆ. ಇಲ್ಲೇನೋ ಎಣ್ಣೆ ಚೆಲ್ಲಿರಂಗಿತ್ತು. ಅದೇನ್ ಚೆಲ್ಲಿತ್ತೋ ಏನೋ, ನಾನು ನೋಡ್ದಲೆ ಹಾಡು ಹೇಳ್ಕೊಂಡು ಹೋಗ್ತಿದ್ದೆ ಡಾಕ್ಟ್ರೆ. ಢಬಾರ್ ಅಂತ ಬಿದ್ದೆ ಡಾಕ್ಟ್ರೆ. ಕಾಲು ಇಟ್ಟ ತಕ್ಷಣ ಅದ್ರ ಮೇಲೆ ಸೀದಾ ಸೊಂಟ ನೋವು ಬಂದ್ಬಿಡ್ತು. ಎದಳಕ್ ಆಗ್ತಿಲ್ ಕಣ್ರಿ ಡಾಕ್ಟ್ರೆ, ನನಗೆ ಇನ್ನೂ ಸೊಂಟ ನೋವ್ತೈತೆ. ಡಾಕ್ಟ್ರೆ ನಿಮ್ ದಮ್ಮಯ್ಯ ಅಂತೀನಿ. ನಿಮ್ಗೆ ಕಾಲು ಇಟ್ಕೊಂಡ್ಬಿಡ್ತೀನಿ. ದಯವಿಟ್ಟು ನನಗೆ ನಾನು ನಿಂಗಿ ನೋಡಕ್ ಹೋಗ್ಬೇಕು ಡಾಕ್ಟ್ರೆ. ಏನಾದ್ರೂ ಮಾಡಿಬಿಟ್ಟು ನನಗೆ ಬೇಗ ರಿಪೇರಿ ಮಾಡಿಬಿಡ್ರಿ ಡಾಕ್ಟ್ರೆ. ಏನಾರು ಚೆನ್ನಾಗಿರೋದು ಇಂಜೆಕ್ಷನ್ ಕೊಡ್ರಿ ಡಾಕ್ಟ್ರೆ. ಒಂದೆರಡು ದಿವಸದಲ್ಲಿ ವಾಸಿ ಆಗ್ಬಿಡ್ಬೇಕು. ಬಡ 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 ಅಂತ ಓಡಾಡ್ತಿರ್ಬೇಕು ಡಾಕ್ಟ್ರೆ. ನಾನು ಜೋರಾಗಿ ಓಡಾಡ್ತಿರ್ಬೇಕು ಅಂತ ಇಂಜೆಕ್ಷನ್ ಏನಾದ್ರು ಇದ್ರೆ ಕೊಟ್ಬಿಡಿ ಡಾಕ್ಟ್ರೆ. ನೋಡಪ್ಪ, ನಾನ್ ಕಣಪ್ಪ ಡಾಕ್ಟ್ರು, ನೀನಲ್ಲ. ನೀನ್ ಹೇಳ್ದಂಗೆಲ್ಲ ನಾನು ಮಾಡಕ್ಕಾಗಲ್ಲ ಕಣಪ್ಪ. ನನಗೆ ಗೊತ್ತೈತೆ ಪೇಷಂಟಿಗೆ ಏನಾಗಿದೆ ಅಂತ ಟ್ರೀಟ್ಮೆಂಟ್ ಕೊಡೋದು ನನಗೆ ಗೊತ್ತೈತೆ. ನೀನು ಜಾಸ್ತಿ ಮಾತಾಡಬಾರ್ದು ಕಣಪ್ಪ ನೀನು. ಮಕ್ಕೋಗಿರಿ ಡಾಕ್ಟ್ರೆ, ಇನ್ನೊಂದ್ರಿಟ್ಟು ಮಕ್ಕೋಗಿರಿ. ಅವನೇ ಡಾಕ್ಟ್ರು, ಅವನು ದೊಡ್ಡ ಡಾಕ್ಟ್ರು ಅವನು. ಈಗ ಅರ್ಜೆಂಟ್ ಆಗ ಅವನು ಫುಲ್ ಸ್ನೋ ಪೌಡರ್ ಎಲ್ಲ ಹಾಕೊಂಡ್ಬಿಟ್ಟು ಎಲ್ಲ ಕಡೆ ಅವನು ಆರಾಮಾಗಿ ತಿರ್ಗಾಡ್ಕೊಂಡ್ ಬರ್ಬೇಕಿತ್ತು ಅರ್ಜೆಂಟ್ ಆಗಿ. ಪಾಪ ಅವನಿಗೆ ಮಲಗಕ್ ಆಗ್ತಿಲ್ಲ. ಅವನಿಗೆ ಪಾಪ ತೋಟದ ಕಡೆ ಹೋಗ್ಬೇಕಿತ್ತು, ಅರ್ಜೆಂಟ್ ತೋಟದ ಕಡೆ ಹೋಗ್ಬೇಕಿತ್ತು ಅವನು.
ನೀನ್ ಹೆಂಗಸರು ಮಾತೆತ್ತಿರೆ ತೋಟ ತೋಟ ಅಂತ ಹೇಳ್ತಿದಾರೆ. ತೋಟದ ಕಡೆ ಯಾರಕ್ಕಪ್ಪ ಹೋಗ್ತೀಯ? ಮಾತೆತ್ತಿರೆ ನೀನು. ಅಲ್ಲೇನಾಯ್ತಪ್ಪ ಕೆಲಸ? ಸ್ಟೈಲ್ ಆಗಿ ಹೋಗಿ ನೀನು. ಆ ಅಯ್ಯೋ ಡಾಕ್ಟ್ರೆ, ದಯವಿಟ್ಟು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ರಿ ಡಾಕ್ಟ್ರೆ. ನಮ್ಮ ಹೆಂಗಸ್ರು ಹೇಳಿದ ಮಾತೆಲ್ಲ ಕೇಳಬೇಡ್ರಿ, ನಿಮ್ ದಮ್ಮಯ್ಯ ಅಂತೀನಿ ಡಾಕ್ಟ್ರೆ. ಹ್ಞೂ, ದಯವಿಟ್ಟು ಬೈಬೇಡಿ ಡಾಕ್ಟ್ರೆ ನೀವುನು. ಹ್ಞೂ, ಏನೇನು ಟ್ರೀಟ್ಮೆಂಟ್ ಕೊಡ್ತೀರಾ ಕೊಡ್ರಿ ಡಾಕ್ಟ್ರೆ ಬೇಗ. ಸರಿ ಕಣಪ್ಪ, ಆಯ್ತು. ನಿಮ್ಮ ವಿಷಯಕ್ಕೆ ನಾನೆಲ್ಲ ಮಧ್ಯದಲ್ಲಿ ಬರೋಕ್ಕಾಗಲ್ಲ ಕಣಪ್ಪ. ಆದರೂ ಕೇಳಬೇಕೆನ್ನಿಸ್ತು, ಕೇಳಿದೆ ಆಟೆಯ. ಈಗ ಒಂದು ಕೆಲಸ ಮಾಡಪ್ಪ, ನಿನಗೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ನಾನು ಇಂಜೆಕ್ಷನ್ ಕೊಟ್ಟೋಗಿರ್ತೀನಿ. ವಾಸಿ ಆದರೆ ಪರವಾಗಿಲ್ಲ. ಹಾಗೇ ನೋವು ಬರ್ತಿದ್ರೆ ನಾಳೆ ಹೋಗ್ಬಿಟ್ಟು ನೀನು ಎಕ್ಸ್ರೇ ಮಾಡಿಸಿ ಇನ್ನೊಂದ್ಸಲಿ ತೋರಿಸ್ಬಿಡಪ್ಪ, ಸರಿನಾ? ಅಯ್ಯೋ, ತಿರ್ಗಾ ನಾಳೆ ಹೋಗ್ಬೇಕಾ ಡಾಕ್ಟ್ರೆ? ಇವತ್ತೇನು ವಾಸಿ ಆಗಲ್ವೇನ್ರಿ ಡಾಕ್ಟ್ರೆ? ಅಯ್ಯೋ ಡಾಕ್ಟ್ರೆ, ಏನಾದರೂ ಮಾಡಿಬಿಟ್ಟು ವಾಸಿ ಮಾಡಿಬಿಡಿ ಡಾಕ್ಟ್ರೆ, ನನ್ನ ಕೈಲಿ ಆಗ್ತಿಲ್ಲೋ. ಅಮ್ಮ, ನಿನ್ ಗಂಡಂಗೆ ಬಹಳ ಆರೈಕೆಯಿಂದ ಚೆನ್ನಾಗಿ ನೋಡ್ಕಣಮ್ಮ. ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಸರಿ ಕಣಮ್ಮ, ನಾನು ಇನ್ನು ಬರ್ತೀನಿ. ಅರೇ ಡಾಕ್ಟ್ರಿಗೆ ನಮ್ದಕ್ಕೆ ನೇತ್ರೊಂದು ಒಕ್ಕಂಗು ಏನೋ ಹೇಳಿಸ್ಕೊಂಡು ಬಂದಿದ್ದು. ಈ ಡಾಕ್ಟ್ರು ಸಾಹೇಬ್ರು ನೋಡಿದ್ರೆ ಏನು ಹೇಳ್ತಾನೆ ಇಲ್ವಲ್ಲ. ಎಂತದಕ್ಕೆ ಮಾಡೋಣ? ಅರೇ ಜೈಂದು ಅಕ್ಕ, ಸುಮ್ಕೆ ಇರಿ, ನಿಮ್ದಕ್ಕೆ ಕೋಪ ಮಾಡ್ಕೋಬೇಡಿ, ಸುಮ್ಕೆ ಇರಿ. ನಾವು ವ್ಯವಸ್ಥೆ ಮಾಡ್ತೀವಿ, ಸುಮ್ಕೆ ಇರಿ, ನೀವು ಬೇಜಾರು ಮಾಡ್ಕೋಬೇಡಿ. ನೋಡಪ್ಪ ನೋಡಪ್ಪ ರಂಗು, ಈ ಕಡೆ ಕೇಳಪ್ಪ ಇಲ್ಲಿ. ಅಯ್ಯೋ ಡಾಕ್ಟ್ರೆ, ತಿರ್ಗಾ ಬಂದ್ರಾ? ಡಾಕ್ಟ್ರೆ ಡಾಕ್ಟ್ರೆ ಹುಷಾರಾಗ್ತೀನೇನ್ರಿ ಡಾಕ್ಟ್ರೆ? ಹೇಳ್ರಿ ಡಾಕ್ಟ್ರೆ, ಹುಷಾರಾಗ್ತೀನಾ? ಅದಕ್ಕೆ ಹೇಳೋದಕ್ಕೆ ಬಂದ್ರೆ ಡಾಕ್ಟ್ರೆ. ಕಣಪ್ಪ, ಹುಷಾರಾಗ್ತೀಯ? ಹುಷಾರಾಗಲ್ಲ ಅಂತ ಏನಿಲ್ಲ ಕಣಪ್ಪ. ಇನ್ನೂ 15 ದಿವಸ ನೀನು ಬೆಡ್ ಮೇಲಿಂದ ಮೇಲ್ಗಡೆ ಎದಳಂಗಿಲ್ಲ ಕಣಪ್ಪ. ಫುಲ್ ರೆಸ್ಟ್ ತಗೋಬೇಕು. ಏನಾದರೂ ವಾಸಿ ಆಗುತ್ತಂತ ನೀನೇನಾದರೂ ಅಪ್ಪಿ ತಪ್ಪಿ ಅಲ್ಲಿ ಇಲ್ಲಿ ನಡೆದಾದ್ರೆ ಅಂದ್ರೆ ಇನ್ನೂ ನೀನು ಸೊಂಟ ಜಾಸ್ತಿ ಮುರ್ಕೊಂಡ್ಬಿಡುತ್ತೆ ಕಣಪ್ಪ. ಪರ್ಮನೆಂಟ್ ಆಗಿ ನೀನು ಎದಳಬಾರ್ದು, ಹಂಗಾಗ್ಬಿಡುತ್ತೆ ಕಣಪ್ಪ. ಹಂಗಾಗಿ 15 ದಿವಸ ನೀನು ಎಲ್ಲೂ ಹೋಗ್ಬಂಗಿಲ್ಲ ಕಣಪ್ಪ, ಸರಿನಾ? ಇಷ್ಟು ಹೇಳೋದಕ್ಕೆ ಬಂದೆ ಕಣಪ್ಪ. ಅಯ್ಯೋ ನಿಂಗೆ ಎಂತ ಕೆಲಸ ಆಗೋಯ್ತೆ ನಿಂಗೆ. ಇನ್ನೂ 15 ದಿವಸ ನಾನು ಎಲ್ಲೂ ಎದಳಬಾರ್ದಂತೆ ಕಡೆ ನಿಂಗೆ. ಹೆಂಗೋ ವಾಸಿ ಆಗುತ್ತೆ 2-3 ದಿವಸದಲ್ಲಿ. ನಿನಗೆ ಮಾತಾಡ್ಸಕ್ ಬರೋಣ ಅನ್ಕೊಂಡಲ್ಲ ನಿಂಗೆ. ಏನು ಮಾಡೋಣ ಇವಾಗ? ಇವಳು ಜಯಿ ಬೇರೆ ನ್ಯಾವಾಗ ನನಗೆ ನೋಡ್ಕೊಂತಿಲ್ಲ, ಒಂದು ಆರೈಕೆ ಮಾಡ್ತಿಲ್ಲ. ನನಗೆ ನೋಡಿರೆ ಗುರ್ರ ಅಂತಿದ್ದಾಳೆ, ಕೋಪ ಮಾಡ್ಕೊಂತಿದ್ದಾಳೆ. ನನಗೆ ಇಲ್ಲಿ ಇರೋದಕ್ಕೆ ಭಯ ಆಗ್ತೈತಲ್ಲಪ್ಪ. ಏನಪ್ಪ ಮಾಡೋದು? ಹೆಂಗಪ್ಪ ಎದೋಗಣ ಇಲ್ಲಿಂದ? ಅರೇ ರಂಗೊಂದು ಅಣ್ಣ, ಕೇಳಿಸ್ಕೊಂಡ್ರ? ಡಾಕ್ಟರ್ಗೆ ಸಾಹೇಬ್ರು ಹೇಳಿದ್ದು ಕೇಳಿಸ್ಕೊಂಡ್ರ ನೀವು? ಕೇಳಿಸ್ಕೊಳ್ಳಿ. ಇನ್ನು 15 ದಿವಸ ಕೆಳಗಡೆಯಿಂದ ಮೇಲ್ಗಡೆ ಏಳಂಗಿಲ್ಲ, ಬೆಡ್ ಮೇಲೆ ಮಲ್ಕೋಬೇಕು ನೀವು. ನಮ್ದು ಜೈಂದು ಅಕ್ಕ ಎಲ್ಲ ನೋಡ್ಕೊಳ್ತಾರೆ ನಿಮ್ಗೆ. ಊಟದಕ್ಕೆ ತಿಂಡಿದಕ್ಕೆ ಎಲ್ಲದನ್ನು ಆರೈಕೆ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಹಾಗಂತ ನೀವು ಹುಷಾರಾದ್ರಿ ಅಂತ ಏನಾದ್ರೂ ಎದ್ದು ಹೋಗೋದು, ತೋಟದ ಹತ್ರ ಹೋಗೋದು, ಅಲ್ಲಿ ಇಲ್ಲಿ ಹೋದ್ರಿ ಅಂದ್ರೆ ನಿಮ್ಮ ಸ್ವಂಟ ಮುರಿದೋಗ್ಬಿಡುತ್ತೆ, ಇನ್ನು ಜಾಸ್ತಿಗೆ ಮುರಿದೋಗ್ಬಿಡುತ್ತೆ. ನೋಡಿ ಯೋಚನೆ ಮಾಡಿ. ಅಯ್ಯೋ ಇಲ್ಲ ಕಣ್ ಬಿಡಮ್ಮ, ಎಲ್ಲೂ ಹೋಗಲ್ ಕಣ್ ಬಿಡಮ್ಮ. ನನ್ನ ಸ್ವಂಟ ಒಂದು ರಿಪೇರಿ ಆಗ್ಬಿಟ್ರೆ ಸಾಕಾಗ್ಬಿಟ್ಟೈತೆ. ನಾನೇನು ಕಮ್ಮ ಅಲ್ಲಿ ಇಲ್ಲಿ ಹೋಗೋಣ. ಅಯ್ಯೋ ನನಗೆ ಸದ್ಯ ಈ ಜೈನೇ ನೋಡ್ಕೊಂಡ್ರೆ ಸಾಕಾಗ್ಬಿಟ್ಟೈತೆ. ನನಗೆ ಎದಳ್ಸಕ್ಕೆ ಬಂದು ಹಂಗೇ ಬೀಳಿಸ್ಬಿಡ್ತಾಳೆ, ಬೇಕು ಬೇಕು ಅಂತ ಇನ್ನೊಂದು ಸ್ವಲ್ಪ ಸೊಂಟ ಮುರಿಲಿ ಅಂತ. ಬಾರೆ ಇಲ್ಲಿ ಜಯ್ಯೆ, ಒಂದು ಈಟೆ ಎದಳ್ಸ್ ಬಾರೇ. ಬಾರೆ ಇಲ್ಲಿ ನೀರು ಕುಡಿತೀನಿ ಕಣ್ ಬಾರೇ.